ಸರ್ ಇವಾಗ ಈ ಏನಾದರೂ ಗಲಾಟೆ ಆದರೆ ಏರಿಯಾಗಳಲ್ಲಿ ಈ ಪಿ ಜಿಲಿರೋ ಹುಡುಗರದ್ದು ಗಲಾಟೆ, ಪಿ ಜಿಲಿರೋ ಹುಡುಗಿರದ್ದು ಗಲಾಟೆ, ಹೊತ್ತಿಲ್ದೊತ್ತಿನಲ್ಲಿ ಬರ್ತಾರೆ, ಇಂಥದ್ದೇ. ಈಗ ರೂಮು ಮನೆ ಮಾಡ್ಕೊಂಡಿರೋರ್ದು ಹೆಸರು ಅಷ್ಟೊಂದು ಕೇಳಿ ಬರಲ್ಲ. ಈ ಪಿ ಜಿಲಿರೋರ್ದು ಹಾವಳಿ ಜಾಸ್ತಿ ಅಂತಾರೆ. ಯಾಕೆ ಅವ್ರ ಕಂಟ್ರೋಲಿಗೆ ಸಿಗಲ್ವಾ? ಓನರ್ ಕೈಗೆ ಕಂಟ್ರೋಲಲ್ಲಿ ಇರಲ್ವಾ? ಈಗ ಏನಾಗ್ತಾ ಇದೆ ಅಂತಂದರೆ, ನಾವು ದುಡ್ಡು ಕೊಡ್ತಾ ಇದ್ದೀವಿ, ನಾವು ಪಿ ಜಿನಲ್ಲಿ ದುಡ್ಡು ಕೊಡ್ತಾ ಇದ್ದೀವಿ, ನಾನು ಲೇಟಾಗಿ ಬಂದರೆ ಬಾಗಲ್ ತೆಗೀರಿ. ಆದರೆ ಇಲ್ಲ, ನಮ್ಮ ರೂಲ್ಸ್ ಇದೆ, ರೆಗ್ಯುಲೇಷನ್ ಇದೆ, ಅವೆಲ್ಲ ಗೊತ್ತಿಲ್ಲ, ಬೆಳಿಗ್ಗೆ ಖಾಲಿ ಮಾಡ್ತೀನಿ ನಾನು, ಈ ರೀತಿ ಹೇಳ್ತಕ್ಕಂಥವ್ರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಯಾಕಂದರೆ ಭಯದ ವಾತಾವರಣದಲ್ಲಿ ಪಿ ಜಿ ಮಾಲೀಕರು ರನ್ ಮಾಡ್ತಾರೆ. ಈಗ ಒಬ್ಬರಿಗೆ ನಾವು ಉದಾಹರಣೆಗೆ ಒಂದು ಟೈಮಿಂಗ್ ಕೊಟ್ಟಿರ್ತಾರೆ, ಆ ಟೈಮಿಗೆ ಒಳಗಡೆ ಬಂದು ನೀವು ನಿಮ್ಮ ಜಾಗದಲ್ಲಿ ಸುರಕ್ಷಿತವಾಗಿ ಸೇರ್ಕೊಬಿಡಿ, ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಪರ್ಪಸ್ಗೆ. ಸೊ ಹಂಗಾಗಿ ನಿಮಗೆ ಏನೇ ತೊಂದರೆಗಳು ಆಗಲ್ಲ ಅಂತ ನಾವು ಬುದ್ಧಿ ಮಾತು ಹೇಳಿರ್ತೀವಿ. ಅವರಿಲ್ಲ, ನನ್ನ ಆಫೀಸಲ್ಲಿ ನನಗೆ ಇವತ್ತು ಪಾರ್ಟಿ ಇದೆ, ಸೊ ನಮ್ಮ ಆಫೀಸಲ್ಲಿ ಒಂದು ಸ್ವಲ್ಪ ವರ್ಕ್ಲೋಡ್ ಜಾಸ್ತಿ ಇದೆ, ಸೊ ನಾನು ಓದ್ತಕ್ಕಂಥದ್ದು ಎಕ್ಸಾಮ್ ಇದೆ, ನಾನು ಸ್ವಲ್ಪ ಸ್ಟಡಿ ಸೆಂಟ್ರಲ್ಲಿ ಇದು ಬರ್ತೀನಿ, ನನಗೆ 12 ಗಂಟೆಗೆ ಡೋರ್ ಓಪನ್ ಮಾಡಿ, 1 ಗಂಟೆಗೆ ಓಪನ್ ಮಾಡಿ, ಈ ರೀತಿ ಕೇಳ್ತಕ್ಕಂಥದ್ದು ಇದೆ. ಇಲ್ಲ, ನಾವು ಅದನ್ನು ಕಟ್ ಮಾಡಿ, ಇಲ್ಲ ಈ ರೀತಿ ನಾವು ಓಪನ್ ಮಾಡಲಿಕ್ಕೆ ಆಗೋದಿಲ್ಲ, ಆ ರೀತಿ ಹೇಳಿದರೆ ಸರ್ ನಿಮ್ಮ ಪಿ ಜಿ ಖಾಲಿ ಮಾಡ್ತೀವಿ ನಾವು. ಟರ್ಮ್ಸ್ ಕಂಡೀಷನ್ಸ್ ಏನಿದೆ, ನಾವು ಅಲ್ಲಿ ಹೊರಗಡೆನೇ ಡಿಸ್ಪ್ಲೇ ಪ್ರತಿಯೊಂದು ಪಿ ಜಿನಲ್ಲೂ ಕೂಡ ಏನು ನಿಬಂಧನೆಗಳನ್ನು ಹಾಕಿರ್ತೀವೋ ಅದನ್ನು ಪಿ ಜಿ ವಾಸಿಗಳು ಕಡ್ಡಾಯವಾಗಿ ಅದನ್ನು ಪಾಲನೆ ಮಾಡಲಿಲ್ಲ ಅಂದರೆ, ಸೊ ಅವ್ರಿಗೂ ಕೂಡ ಎಲ್ಲ ಸಮರ್ಪಕವಾಗಿ ಸೇವೆ ತಗೊಳ್ಲಿಕ್ಕೆ ಅವರು ಕೂಡ ಸಮಸ್ಯೆಗೆ ಪಡ್ತಾರೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅದನ್ನು ಸಮರ್ಪಕವಾಗಿ ಪಿ ಜಿ ಮಾಲೀಕರು ನಿರ್ವಹಣೆ ಮಾಡಬೇಕು. ಆ ಒಂದು ಸಂದರ್ಭದಲ್ಲಿ ಸೌಮ್ಯವಾಗಿ, ಸೌಜನ್ಯವಾಗಿ ಅವರ ಒಂದು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು, ಯಾಕಂದರೆ ಅವರು ಜೋರಾಗಿ ಹೇಳಿ ಇವರು ಜೋರಾಗಿ ಹೇಳಿದ್ರೆ ನೀವು ಹೇಳಿದಂಗೆ ಘರ್ಷಣೆಗಳು ಸಹಜ. ಸೌಮ್ಯವಾಗಿ, ಸೌಜನ್ಯವಾಗಿ ನಾವು ಮಾಲೀಕರುಗಳಿಗೆ ನಾವು ಅವೇರ್ನೆಸ್ ಪ್ರೋಗ್ರಾಮ್ಗಳಲ್ಲಿ ಕೂಡ ಹೇಳ್ತೀವಿ. ಈಗ ಅವರು ಹೊರಗಡೆಯಿಂದ ಬಂದು ಇಲ್ಲಿ ಒಂದು ಅವ್ರದೇ ಲೋಕದಲ್ಲಿ ಇರ್ತಾರೆ ಕೆಲವರು. ಈಗ ನಾನು ಈ ಫ್ರೆಂಡ್ಸ್ ಜೊತೆಗೆ ಬರ್ತಡೇ ಇದೆ, ನಾನು ಮೂವಿಗೆ ಹೋಗ್ತೀನಿ ಅಂತಾರೆ. ಅವಾಗ ಲೇಟಾಗಿ ಬರ್ತೀವಿ ಅನ್ನುವಂಥದ್ದು ನಮಗೇನಾಗುತ್ತೆ, ಅಂಥವ್ರು 10 ಜನ ಹೇಳಿದರೆ ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ತೊಂದರೆ ಆಗುತ್ತೆ. ಅವಾಗ ಅವರಿಗೆ ಅವರ ಪೇರೆಂಟ್ಸ್ಗಳಿಗೆ ಒಂದು ಗಮನಕ್ಕೆ ತರೋದ್ರ ಜೊತೆಗೆ ಪೇರೆಂಟ್ಸ್ ಅವರಿಗೆ ವಾಸ್ತವ ಸ್ಥಿತಿನ ಅರ್ಥ ಮಾಡಿಸ್ಬೇಕು. ಅವಾಗ ಅವ್ರಿಗೆ ನಾನು ಕರೆಕ್ಟ್ ಟೈಮಿಗೆ ಪಿ ಜಿ ಬರಬೇಕು, ಕರೆಕ್ಟ್ ಟೈಮಲ್ಲಿ ಅವ್ರಿಗೂ ಕೂಡ ನಾನು ಸಹಕಾರ ಮಾಡಿದರೆ ನಮ್ಮೆಲ್ಲರಿಗೂ ಕೂಡ ಒಳ್ಳೆಯ ಸೇವೆ ಸಿಗುತ್ತೆ ಅನ್ನುವಂಥದ್ದನ್ನ ಮನದಟ್ಟು ಮಾಡಬೇಕು. ಪಿ ಜಿ ಮಾಲೀಕರಿಗೂ ಕೂಡ ಒಳ್ಳೆ ಪೇಷನ್ಸ್ ಬೇಕು, ಪಿ ಜಿ ನಡೆಸ್ತಕ್ಕಂಥವ್ರಿಗೂ ಕೂಡ ಭಾಳ ದೊಡ್ಡ ಪೇಷನ್ಸ್ ಬೇಕು. ಯಾಕಂದರೆ ಅವರು ಕನ್ಸ್ಯೂಮರ್, ಅವ್ರ ಮಾಸ್ಟ್ರು, ಅವ್ರು ದುಡ್ಡು ಪೇಮೆಂಟ್ ಮಾಡಿದ್ರೇ ಪಿ ಜಿ ರನ್ ಆಗೋದು. ಹಂಗಂತ ಹೇಳ್ಕೊಂಡು ಈಗ ಅವರು ಜಬರ್ದಸ್ತ್ ಮಾಡಿ ನೀವು ಹೇಳ್ದಂಗೆ ಜಗಳ ಮಾಡಿಕೊಂಡು ಗಲಾಟೆ ಮಾಡಿಕೊಂಡು ಉಪದ್ರ ಮಾಡ್ಕೊಳ್ಳೋಂಥದ್ದು ಕೂಡ ಸಲ್ಲದು. ಸೊ ಹಾಗಾಗಿ ಗಿವ್ ಅಂಡ್ ಟೇಕ್ ಪಾಲಿಸಿ. ಈಗ 2 ಕೈ ಸೇರಿದ್ರೆ ಚಪ್ಪಾಳೆ ಅನ್ನೋ ಟೈಮಲ್ಲಿ ಸೊ ಅವರೊಬ್ರು ಜೋರು ಮಾಡಿದ್ರು ಇವರೊಬ್ರು ಜೋರು ಮಾಡಿದ್ರು ಅನ್ನೋದಕ್ಕಿಂತ ಸೊ ಗಿವ್ ಅಂಡ್ ಟೇಕು, ನೀವು ರೆಸ್ಪೆಕ್ಟ್ ಕೊಡಬೇಕು, ಅವರು ರೆಸ್ಪೆಕ್ಟ್ ಕೊಡಬೇಕು. ಇರತಕ್ಕಂಥದ್ರನ್ನ ಮಕ್ಕಳ ರೀತಿ, ನಮ್ಮ ಕುಟುಂಬದ ಸದಸ್ಯರ ರೀತಿ ನೋಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದನ್ನ ಸಂಘ ಹೇಳುತ್ತೆ. ಅದೇ ನಾನು ಇವಾಗ ಅದನ್ನೇ ಕೇಳಕ್ ಬಂದೆ. ಒಂದು ಮನೆಯಲ್ಲಿ 2 ಮಕ್ಳಿದ್ರೆ ಆ ಮಕ್ಕಳನ್ನ ಸುಧಾರಿಸೋದೇ ಕಷ್ಟ. ನೀವು ಪಿ ಜಿನಲ್ಲಿ ಅಷ್ಟೊಂದು ಜನ ಇರ್ತಾರೆ, ಹೆಂಗ್ ಸುಧಾರಿಸ್ತೀರಾ ಅವ್ರನ್ನೆಲ್ಲ? ಅದೇ ಮಾತು ಹೇಳಿದ್ನಲ್ಲ ಮೇಡಮ್, ಇಲ್ಲಿ ಸಮಸ್ಯೆಗಳ, ಯಾಕಂದ್ರೆ ನಾವು ಎಷ್ಟು ಚೆನ್ನಾಗಿ ಬೇರೆ ಕಡೆ ಹೇಳ್ತಾರೆ ಪಿ ಜಿ ನಡೆಸ್ಬಿಟ್ಟು ಅವರು ಚೆನ್ನಾಗೆ ಅವರು ಡೆವಲಪ್ ಆಗಿದ್ದಾರೆ ಅಂತ ಹೇಳ್ತಾರಲ್ಲ, ಅದ್ರ ಹಿಂದೆ ಭಾಳ ನೋವಿದೆ, ಅದ್ರ ಹಿಂದೆ ಬಹಳ ಅವರ ಶ್ರಮ ಇದೆ. ಆ ಒಂದು ಡೆವಲಪ್ಮೆಂಟ್ ಹಿಂದೆ ನಿಜವಾಗಿಯೂ ಸಹ ಯಾತನೆ ಇದೆ. ಅದನ್ನ ಎಷ್ಟೊಂದು ಅನುಭವಿಸ್ತಕ್ಕಂಥ, ನಾನು 23 ವರ್ಷಗಳ ಸೇವೆಯಲ್ಲಿ ಕಷ್ಟ ನಷ್ಟಗಳನ್ನ ಅನುಭವಿಸಿ ಆ ಒಂದು ಪೇಯ್ನ್ ಏನಿದೆ ಅದನ್ನ ನಾವು ಇವತ್ತು ಹೇಳಿದ್ರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಟೆನ್ಷನ್ ಅನ್ನೋದಕ್ಕಿಂತ ಒಂದು ಗಂಟೆಯಲ್ಲಿ, ಒಂದು ದಿನದಲ್ಲಿ, ಒಂದು ರಾತ್ರಿಯಲ್ಲಿ ಎಂತೆಂಥ ಸಮಸ್ಯೆ ಬರುತ್ತೆ ಅಂತ ನಿರೀಕ್ಷಣೆ ಮಾಡಿರೋಕ್ಕಾಗಲ್ಲ ಸಮಸ್ಯೆಗಳನ್ನ. ಆದರೆ ಅದನ್ನು ಸಮರ್ಪಕವಾಗಿ ನಿಭಾಯಿಸ್ತಕ್ಕಂಥ ಶಕ್ತಿ ಯಾರಿಗಿರುತ್ತೆ ಅವರು ಸುದೀರ್ಘವಾಗಿ ಬಿಸ್ನೆಸ್ನ ಮುಂದುವರಿಸ್ತಾರೆ.